ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಇವತ್ತು ನಾವು ಒಂದು ಹೊಸ ವೈರಲ್ ರೆಸಿಪಿ ಟ್ರೈ ಮಾಡ್ತಿದ್ದೇವೆ. ಅದರ ಹೆಸರು ಟ್ರೆಸ್ ಲೆಚೆಸ್ ಕೇಕ್. ಸೊ ಅದರ ಇಂಗ್ರೀಡಿಯೆಂಟ್ಸ್ ಏನು, ಹೇಗೆ ಪ್ರಿಪ್ರೇಷನ್ ಮಾಡೋದು ಅಂತ ನೋಡುವ. ಇದು ಮೈದಾ ಆಲ್ಮೋಸ್ಟ್ ಹಾಫ್ಗಿಂತ ಜಾಸ್ತಿ, 1/3 ಕಪ್. ಇದು 2 ಟೇಬಲ್ ಸ್ಪೂನ್ ಬಟರ್, ಇದು 2 ಟೇಬಲ್ ಸ್ಪೂನ್ ಕರ್ಡ್, ವೆನಿಲಾ ಎಸೆನ್ಸ್, ಮತ್ತು ಇದು ಸ್ಟ್ರಾಬೆರಿ ಅದು ಡೆಕೋರೇಷನಿಗೆ, ಮತ್ತು ಇದು ಪೌಡರ್ಡ್ ಶುಗರ್ 1/3 ಕಪ್, ಮತ್ತು ಕಂಡೆನ್ಸ್ ಮಿಲ್ಕ್, ಇದು ನಾರ್ಮಲ್ 1/3 ನಾರ್ಮಲ್ ಮಿಲ್ಕ್, ಇದು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್, ಇಷ್ಟೇ ಬೇಕಿರೋದು. ಮತ್ತು ಆ್ಯಕ್ಚುಲಿ ವಿಪ್ಪಿಂಗ್ ಕ್ರೀಮ್ ಬೇಕು, ಅದು ಒಳಗೆ ಉಂಟು. ಈಗ 1 ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕುವ, ಮತ್ತು 1/3 ಕಪ್ ಪೌಡರ್ ಶುಗರ್. ಬಟರ್ ಆಲ್ರೆಡಿ ಇದೆ, ಕಾಣ್ತದಲ್ಲ ನಿಮಗೆ? ಕಾಣ್ತದ ಅವರಿಗೆ? ಈಗ ಮಿಕ್ಸ್ ಮಾಡಬೇಕು ಇದನ್ನೆಲ್ಲ. ಮಾಡ್ತಿದ್ದೀನಲ್ಲ, ಇರ್ರಿ ಸ್ವಲ್ಪ. ಅಷ್ಟು ಈಸಿ ಆಗ್ತಿದ್ರೆ ಎಂತ ಸಾಕು. ಸ್ಮೆಲ್ ಒಳ್ಳೆ ಬರ್ತಿದೆಯಲ್ಲ. ಎಂತ ಮಾರೆ, ಫ್ಲಾಪ್ ಮಾಡ್ತೀರಾ ಅಂತ ಹಾಗೆ ಹೇಳಿ ನನ್ನನ್ನು. ಈ ಕನ್ಸಿಸ್ಟೆನ್ಸಿ ಬರಬೇಕು, ಹೀಗೆ ಆಗಬೇಕು, ಹೀಗೆ ಈ ಥರ. ಎಂತ ಮಾಡೋದು, ನಾನು ದೊಡ್ಡ ಕನ್ನಡಿಗ. ಹಾಗೆಲ್ಲ ಅಂದರೆ ಎಲ್ಲ ಭಾಷೆ ಮಾತಾಡುವವರು ನೋಡ್ತಾರಲ್ಲ ನಮ್ಮ ವಿಡಿಯೋ, ಅದು ಹೇಳಬೇಕಾ? ಅದು ಆ್ಯಕ್ಚುಲಿ ಅದೆಲ್ಲ ಕಟ್ ಮಾಡಿ. ಈಗ ಸ್ವಿಫ್ಟ್ ಆಗಿದೆ ಆಲ್ರೆಡಿ ಮೈದಾ. ಸ್ವಿಫ್ಟ್ ಅಂದರೆ ಅದು ಗೊತ್ತಾಯ್ತಲ್ಲ, ಹೀಗೆ ಹೀಗೆ ಮಾಡೋದು. ಅದಕ್ಕೆಂತ ಹಾಂ, ಅದೇ ಸ್ವಿಫ್ಟ್. ಅದು ಕನ್ನಡದಲ್ಲಿ ಅಂತ ಗೊತ್ತಿಲ್ಲ ನನಗೆ. ಕಾಮೆಂಟ್ ಮಾಡಿ ತಿಳಿಸಿ. ಈಗ ಇದಕ್ಕೆ ನಾನು ಮೈದಾ ಹಾಕಿದೆ ಈ ಮಿಕ್ಸರಿಗೆ. ಈಗ ಇದು ಬೇಕಿಂಗ್ ಪೌಡರ್, ಇದು 1/2 ಟೇಬಲ್ ಸ್ಪೂನ್ ತಗೊಳ್ಬೇಕಾಯ್ತಾ? ಎಷ್ಟು ಸಾಕಂತ ಅದೆಲ್ಲ ಅಂದಾಜಿಗೆ ನಾನು ಹಾಕುದು. ತಿನ್ನುವಾಗಿರ್ತದೆ ಮಾರೆ, ಟೆನ್ಷನ್ ಮಾಡಬೇಡಿ ನೀವು. ಹಾಗೆ ಅಷ್ಟೆಲ್ಲ ಅದು ಹೇಳಲಿಲ್ವಾ? ಬೇಕಿಂಗ್ ಸೋಡಾ ಆಯ್ತಾ? ಬೇಕಿಂಗ್ ಸೋಡಾ ಸಾರಿ. ಸೊ ಇದು ಎಲ್ಲ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಬೇಕು. ಸ್ವಲ್ಪ ಹೀಗೆ ನಾನು ಮಾಡ್ತಿರೋ ಹಾಗೆ. ನೀವೆಂತ ಸುಮ್ಮನೆ ಹೀಗೆ ಆದಮೇಲೆ ಈ ಲೆವೆಲ್, ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದು 1/3 ಕಪ್ ಮಿಲ್ಕ್ ಆಯ್ತಾ? ಇದನ್ನು 2 ಪೋರ್ಷನಲ್ಲಿ ಹಾಕಬೇಕು. ಹೀಗೆ ನೋಡಿ, ಈಗ ಸ್ವಲ್ಪ ಹಾಕಿದ್ನಾ? ಈಗ ಇದನ್ನು ಜಾಸ್ತಿ ಸ್ವಲ್ಪ ಹಾಕುವ ಅಂತ. ಇದನ್ನು ಈಗ ಮಿಕ್ಸ್ ಮಾಡ್ಬೇಕು ಚಂದ. ಮತ್ತೆ ಹೀಗೆ ಒಳ್ಳೆ ರೀತಿ ಚಂದ ಮಾಡಬೇಕು. ಮತ್ತೆ ಹೇಗೆ ಹೇಳೋದು ಒಳ್ಳೆ ರೀತಿಯಲ್ಲಿ ಅಂತ? ನೀವೆಂತ ಮತ್ತೆ? ಈಗ ಇದನ್ನು ಇನ್ನೊಂದು ಪೋರ್ಷನಲ್ಲಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಜಾಸ್ತಿ ಆಯ್ತಾ ಗೊತ್ತಿಲ್ಲ ನನಗೆ. ಇದು ನಾನು ಸಹ ಫಸ್ಟ್ ಟೈಮ್ ಆಯ್ತಾ ಟ್ರೈ ಮಾಡ್ತಿರೋದು. ಫ್ಲಾಪ್ ಆದರೆ ಸಹ ನಿಮ್ಮ ಮುಂದೆ, ಸಕ್ಸಸ್ ಆದರೆ ಸಹ ನಿಮ್ಮ ಮುಂದೆ ಅಲ್ಲ. ನೀವು ತಿನ್ಬೇಡಿ, ನಾನೇ ತಿಂತೇನೆ ಅಷ್ಟೇ. ನಾನು ಯಾವುದಾದ್ರೂ ಇಷ್ಟು ತನಕ ಮಾಡಿ ಫ್ಲಾಪ್ ಆಗಿದಾ ಹೇಳಿ? You can show my face also sometimes. ನೋಡಿ ಹೇಗೆ ಮಾಡ್ತಿದ್ದಾರೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಕರ್ಡ್, ಫ್ರೆಶ್ ಕರ್ಡ್, ಮೊಸರು, ಕೊಚ್ಚಪ್ಪಿನ ತುಳು, ಮೊಸರು, ಮತ್ತು ಹೀಗೆ ಕಟ್ ಆ್ಯಂಡ್ ಫೋಲ್ಡ್ ಮಾಡಬೇಕು. ನೋಡಿ
ಎಷ್ಟು ಒಳ್ಳೆ ಕನ್ಸಿಸ್ಟೆನ್ಸಿ. ಈಗ ಒಂಥರ ನೋಡ್ಲಿಕ್ಕೆ ಸ್ಮೆಲ್ ಚಂದ ಬರ್ತಿದೆ ಮಾರೆ, ಹಾಗೆ ಒಳ್ಳೆ ಬಂದರೆ ಸಾಕು. ನೋಡ್ಲಿಕ್ಕೆ ಚಂದ ಇದೆ. ನೋಡು ಔಟ್ಪುಟ್ ಹೇಗೆ ಬರ್ತದೆ ನೋಡು. ಆಯ್ತು, ಈಗ ಬಟರಲ್ಲಿ ಗ್ರೀಸ್ ಮಾಡ್ತಾ ಇದ್ದೇನೆ ಆಯ್ತಾ. ಗ್ರೀಸ್, ಹಾಂ ಓಕೆ. ಈಗ ಹಾಕುವ ಬನ್ನಿ ನೋಡುವ. ನೋಡಿ ನಮ್ಮ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಈಗ ಇದನ್ನು ಓವನಲ್ಲಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅಲ್ಲ 5 ಮಿನಿಟ್ಸ್ಗೆ 180 ಡಿಗ್ರಿಯಲ್ಲಿ ಬೇಕ್ ಮಾಡುವ. ನಂಗೆ ಗೊತ್ತಿಲ್ಲ, ನಾನು ನೋಡಿದ ರೆಸಿಪಿಯಲ್ಲಿ 3 ಮಿನಿಟ್ಸ್ ಅಂತ ಇತ್ತು. ನಾನು ಸ್ವಲ್ಪ ಜಾಸ್ತಿ ಹೇಳಿದ್ದು, ಅದಕ್ಕೆ ಪ್ರಸಂಗ ಜಾಸ್ತಿ ನನಗೆ ಅದಕ್ಕೆ. ಆಯ್ತು ಇಡುವ. ವೆನಿಲಾ ಸ್ಮೆಲ್ ಮೊದಲು ಸಕ್ಕತ್ ಬರ್ತಾ ಉಂಟು. ನಂಗೆ ಐಸ್ ಕ್ರೀಮ್ ಥರ ಕಾಣ್ತಾ ಉಂಟು. ತಿನ್ ತಗೊಳ್ಳಿ. ಐಟಮ್ಸ್ ಎಲ್ಲ ರೆಡಿ ಆಗಿದೆ. ಇವರು ಎಲ್ಲಿದ್ದಾರೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಬನ್ನಿ ಬನ್ನಿ. ಬಂದೆ. ಏನಿದು? ಇದು ಕ್ರೀಮ್, ವಿಪ್ಪಿಂಗ್ ಕ್ರೀಮ್. ನಮ್ಮ ಹತ್ರ ಅದು ಎಂತ ಹೇಳ್ತಾರೆ, ಎಲೆಕ್ಟ್ರಿಕ್ ವಿಸ್ಕರ್ ಇಲ್ಲ. ಸೊ ವಿಪ್ ಮಾಡೋ ಮೆಷಿನ್ಸ. ಹಾಂ, ಇದು ಮಿಲ್ಕ್, ಇದು ಕಂಡೆನ್ಸ್ಡ್ ಮಿಲ್ಕ್. ಈಗ ಅದು ಟ್ರೆಸ್ ಲೆಚೆಸ್ ನೀವು ಹೇಳಿ. ಸ್ಟ್ರೆಚಸ್. ಅಯ್ಯೋ, ಏನು ಓಪನ್ ಮಾಡೋದು ಮಾರೆ, ಎಂಥದ್ದಾಯ್ತು? ಹಾಗೆಯಾ? ಹಾಂ, ಬೆಂಡ್ ಮಾಡು ಸಾಕು. ಅಲ್ಲ, ಫುಲ್ ಆಗ್ತದಲ್ಲ ಮಾರೆ. ಹೌದಾ? ಆಗ್ತದೆ ಫುಲ್. ಇದು ಕಂಡೆನ್ಸ್ಡ್ ಮಿಲ್ಕ್ ಆಯ್ತಾ? ಸಾಕು ಅಲ್ಲ, ಜಾಸ್ತಿ ಶುಗರ್ ತಿನ್ನಬಾರ್ದು. ಎಸ್, ನೋ ಶುಗರ್. ಮತ್ತು ಇದು ಸ್ವಲ್ಪ ವಿಪ್ ಮಾಡಿದ ಕ್ರೀಮ್. ಇದು ಎಂತಕ್ಕೆ ಗೊತ್ತಾಯ್ತಾ? ಇದು ಆ ಟ್ರೆಸ್ ಲೆಚೆಸ್ ಉಂಟಲ್ಲ, ಅದರ ಟ್ರೆಸ್ ಲೆಚೆಸ್ ಅದರ ಮೇಲೆ ಹಾಕಲಿಕ್ಕೆ. ಎಂತದ ನೋಡು, ಮತ್ತೆ ನನಗೆ ಎಂತ ಗಂಧಿಗಾಳಿ ಗೊತ್ತಿಲ್ಲ. ಗಂಧಿಗಾಳಿ ಎಲ್ಲ ಮಾರೆ, ಗಂಧಗಾಳಿ ಇಲ್ಲ. ಅರ್ಲಂ ಚೆಕ್ ಮಾಡ್ತಾ ಇದ್ದೀನಿ. ಎಂತೆಂತೆಲ್ಲ ಹೇಳಬೇಡಿ ಅಂತ ಹೇಳಿದ ಒಮ್ಮೆ. ನೀವು ತಿಂದರೆ ಉಂಟಲ್ಲ, ಬಿಡಲಿಕ್ಕಿಲ್ಲ, ಅಷ್ಟು ಒಳ್ಳೆ ಟೇಸ್ಟ್ ಆಗ್ತದೆ. ಲಂಡನಲ್ಲಿ ಎಲ್ಲ ಸಿಗುವಂಥದ್ದು ನಾನು ಇಲ್ಲಿ ಮಾಡ್ತಿದ್ದೆ. ಇದನ್ನೆಂತ ಗೊತ್ತಾ, ಈಗ ಕೇಕ್ ಇರ್ತದಲ್ಲ, ಅದರ ಮೇಲೆ ಹೀಗೆ ಚಂದ ಮಾಡಿ ಹಾಕುದು. ಟೇಸ್ಟ್ ನೋಡ್ಲಾ? ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಉಂಟು ಮಾರೆ ನನಗೆ. ಸ್ವಲ್ಪ ಹಾಕುವ, ಚಂದ ಉಂಟು. ಸ್ವಲ್ಪ ಹಾಕ್ಲಾ ಕಂಡೆನ್ಸ್ಡ್ ಮಿಲ್ಕ್? ಸ್ವೀಟ್ ಇದೆ ಆದ್ರೂ ಸಹ ಬೇಡ ಬೇಡ, ಸ್ವೀಟ್ಸ್ ಬೇಡ. ಕೇಕ್ ಅದು ಸ್ವೀಟ್ ಇರ್ಬೇಕಲ್ಲ. ಸ್ವೀಟ್ ಬೇಡ ಅಂತ ನಾವು ಇದು ಮಾಡುವ, ಮೀಡಿಯಂ ಸ್ವೀಟ್ಸ್ ಕೇಕ್ ಮಾಡೋಣ. ಎಂತ, ನನಗೆ ಒಂದು ಅದು ವಿಸ್ಕರ್ ತೆಗೆದುಕೊಡಿ. ಹ್ಯಾಂಡ್ ಬೀಟರ್, ಎಲೆಕ್ಟ್ರಿಕ್ ಹ್ಯಾಂಡ್ ಬೀಟರ್ ಸಾಕು. ಇದು ಮಾತ್ರ ಆಪ್ಷನ್ ಅಲ್ಲ ನಿಮ್ಮ ಹತ್ರ. ಈಗ ಸ್ಟ್ರಾಬೆರಿ ಸೀಸನ್ ಅಲ್ಲ, ಹಾಗೆ ನಾನು ತಂದದ್ದು. ಆ್ಯಕ್ಚುಲಿ ಯಾವ ಬೆರೀಸ್ ನಾನು ಅದರಲ್ಲಿ ನೋಡಿದೆ ಮಾರೆ, ಬ್ಲೂಬೆರೀಸ್ ಇಟ್ಟಿದ್ರು. ಹಾಗೆ ನನಗೆ ಇಷ್ಟ ಬಂದ ಫ್ರೂಟ್ ಗೊತ್ತಿಲ್ಲ ನನಗೆ. ನಾನು ಸ್ಟ್ರಾಬೆರಿ ಇಡ್ತಿದ್ದೇನೆ, ನಾನು ನೋಡಿದ್ರಲ್ಲಿ ಸ್ಟ್ರಾಬೆರಿ ಇಟ್ಟಿದ್ರು. ಮತ್ತು ನನ್ನ ಹತ್ರ ಇತ್ತು ಅಲ್ಲ ತಂದದ್ದು, ಹಾಗೆ ನಾನು ಈಗ ಹೀಗೆ ಕಟ್ ಮಾಡಬೇಕು. ಇದು ನಿಮಗೆ ಬೇಕಿದ್ರೆ ಮಾತ್ರ ಮಾಡಿ ಆಯ್ತಾ, ಇಲ್ಲಾದರೆ ನೀವು ಇಂಥ ಸಾಸನೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಎಂತಕ್ಕೆ? ಅಲ್ಲ, ಇದು ಆಪ್ಷನಲ್ ಅಲ್ಲ, ತಿನ್ಲಿಕ್ಕೆಲ್ಲ ಉಂಟಾ? ಹಾಗೆ ನಾನು ಸ್ವಲ್ಪ ತಿನ್ಬೇಕಂತ. ಸೌಂಡ್ ಮಾಡಬೇಡಿ ಮಾರೆ, ಅದ್ರಲ್ಲಿ ಕೇಳ್ತದೆ. ಸ್ವಲ್ಪ ಇದು ಉಂಟಲ್ಲ, ಹುಳಿ ಉಂಟು.
ಅದು ಇಲ್ಲಿದ್ದು ಎಷ್ಟು ಇದ್ರು ನಮಗೆ ಸಿಹಿ ಸ್ಟ್ರಾಬೆರಿ ಸಿಗೋದಿಲ್ಲಲ್ಲ. ಓ ಏನಿದು ಕೇಕ್, ನಮ್ಮ ಕೇಕ್ ರೆಡಿ ಆಗಿದೆ. ಓವನಲ್ಲಿ ಇಟ್ಟದಲ್ಲ ಇದು? ಹೌದು. ಎಸ್. ಮತ್ತೆ ಹೇಳಿ. ಸಾಕಾಗಿದೆ ಅಂತ ಉಂಟು. ಈಗ ಆ್ಯಕ್ಚುಲಿ ಎಂತ ಗೊತ್ತಾ, ಸೈಡ್ಸ್ ಎಲ್ಲ ಕಟ್ ಮಾಡಿ ಅದಕ್ಕೆ ಈಗ ಇದನ್ನು ಹೀಗೆ ಹೀಗೆ ಮಾಡುವ. ಯಾಕೆ ಗೊತ್ತುಂಟಾ? ಗೊತ್ತಾಯ್ತು. ಎಂತಕ್ಕೆ? ಸ್ಟೈಲಿಗೆ ಅಲ್ಲ, ಅದು ಸೋಕ್ ಮಾಡ್ತದೆ ಕ್ರೀಮ್ಸ್ ಎಲ್ಲ. ಎಸ್. ಈಗ ವಿಪ್ ಮಾಡಿಟ್ಟೆಲ್ಲಾಗ ಅದನ್ನು ಹೀಗೆ ಹಾಕೋದು. ಅದು ಇದು ಮಾಡಿದಲ್ಲ ಎಂತ ಫೋಕಲ್ಲಿ ಕೂತಿದೆಲ್ಲ, ಅದೀಗ ಚಂದ ಸೋಕ್ ಆಗ್ತದೆ ನೋಡಿ. ಹೇಗೆ ಕಾಣಿಸ್ತಿದೆ ಮಾರೆ? ನೋಡುವ ಎಂಥದ ಡಿಫ್ರೆಂಟ್ ಆಗಿದೆ. ತಿನ್ಬೇಕಾದ್ರೆ ಗೊತ್ತಾಗ್ತದೆ ಹೇಗಿದೆ ಅಂತ ಟೇಸ್ಟ್. ಇದಲ್ಲ ಕೋಟಿಂಗ? ಕೋಟಿಂಗ ಅಲ್ಲ, ವಿಪ್ ಕ್ರೀಮ್. ಅದೇನಾ? ಅದು ಬೇರೆ, ಅದು ಕಂಡೆನ್ಸ್ಡ್ ಮಿಲ್ಕ್, ಇದು ಬರೀ ವಿಪ್ ಕ್ರೀಮ್. ವಿಪ್ ಕ್ರೀಮ್ ಪ್ಲಸ್ ಪೌಡರ್ ಶುಗರ್. ಜಾಸ್ತಿ ಆಯ್ತು ಅಂತ ಹೇಳಿ ಸ್ವಲ್ಪ. ಸ್ಟ್ರಾಬೆರಿಗಳೆಲ್ಲ ಜಾಡ್ತಿದೆ. ಸ್ಟ್ರಾಬೆರಿ ಅಂತ ಅದು ಸಾಂಗ್ ಗೊತ್ತುಂಟಾ? ಸ್ಟ್ರಾಬೆರಿ ಕೆನ್ನೆ ಗೊತ್ತುಂಟಾ? ನನಗೆ ಸಹ ಗೊತ್ತಿಲ್ಲ, ಆದರೆ ಉಂಟಲ್ಲ ಆ ಥರ ಏನೋ ಸಾಂಗ್, ಅಂಥದ್ದು ಉಂಟು. ಹಾಗೆ ಸ್ಟ್ರಾಬೆರಿಗೆ ಜಲಕ್ಸ್ ಆಗ್ತಾ ಉಂಟು. ಎಂತಕ್ಕೆ ಜಾಡ್ತುಂಟು ಮಾರೆ ಸ್ಟ್ರಾಬೆರಿಗಳು. ಜಲಕ್ಸ್ ಆಗ್ತಾ ಉಂಟು, ಅದಕ್ಕೆ ಜಾರು. ಜಲೆಕ್ಸ್ ಎಂತಕ್ಕೆ ಆಗಬೇಕು ಅದಕ್ಕೆ? ಯಾಕೆ ಅದು ಹಾಗೆಲ್ಲ ಸ್ಟ್ರಾಬೆರಿಗಳೆಲ್ಲ ಅಂದರೆ ಅದು ಕ್ರೀಮ್ ಸಹ ಸ್ವಲ್ಪ ಸ್ಮೂತ್ ಅಲ್ಲ. ಮತ್ತೆ ನೀವು ಸುಮ್ಮನೆ ಹೇಳಿದ್ರೆ ಮಾರೆ. ಹೇಗೆ ಕಾಣ್ತಿದೆ ಫಸ್ಟ್ ಹೇಳಿ. ಒಂದು ಕೆಫೆಯಲ್ಲಿ ಇಟ್ಟಾಗಿ ಕಾಣ್ತಿದ್ಯಾ? ಎಷ್ಟು ಹಣ ಕೊಡ್ಬೇಕು? ನಾನು ಫ್ರೀಯಲ್ಲಿ ಮಾಡಿ ಕೊಟ್ಟೆ ನಿಮಗೆ ಇದೆಲ್ಲ. ನನ್ನ ಟ್ರೇಸ್ ಡಿಶಸ್ ರೆಡಿ. ನೋಡಿ ನೋಡಿ. ಟೇಸ್ಟ್ ಈಗ ತಿನ್ನಿ. ಟೇಸ್ಟ್ ಮಾಡುವ ಈಗ. ಇದಕ್ಕೆಂತ ಹೆಸರು? ವೈಟ್ ಕಲರ್ ಕ್ರೀಮ್, ವಿಪ್ ಕ್ರೀಮ್ ಗೊತ್ತಿಲ್ಲ. ಟ್ರೆಸ್ ಲೆಚಸ್ ಅಂದರೆ ಅದೇನೋ ಆಗಿರ್ಬೇಕು ಅದರಲ್ಲಿ. ಓಕೆ, ಟೇಸ್ಟ್ ಮಾಡುವ. ಹೇಗಿದೆ? ಮತ್ತೆ ಕಮ್ಮಿನಾ? ಆಕ್ಚುಲಿ ಇದನ್ನು ಇದಕ್ಕೆ ಡಿಪ್ ಮಾಡಿ ತಿನ್ನಲಿಕ್ಕೆ ಖುಷಿಯಾಗುತ್ತೆ. ಅದಕ್ಕೆ ಎಲ್ಲ ಬೇರೋದು. ಇಷ್ಟ ಆಯ್ತಾ? ಸಾಕು ನಿಲ್ಲಿಸಿ. ರೆಕಾರ್ಡ್ ಜೊತೆನೆ ತಿಂದದ್ದು. ಸೊ ಎಂಚಾತನ್
ಸಖತ್ತಾಗಿದೆ. ಓ ಸಾರಿ ಕನ್ನಡ. ಸೊ ಹೇಗೆ ಆಗಿದೆ? ಟೇಸ್ಟ್ ಮಾತ್ರ ಸೂಪರ್ ಉಂಟು. ಆ್ಯಂಡ್ ಸತ್ಯ ಹೇಳಿ. ಇಲ್ಲ ಟೇಸ್ಟ್ ಸೂಪರ್ ಉಂಟು. ಮತ್ತೆ ಅವ್ರಿಗೆ ಆಗ್ಬೋದು ಸುಮ್ಮನೆ ಅಂತ. ನೀವು ಟ್ರೈ ಮಾಡಿ ಡೆಫಿನೆಟ್ಲಿ ಯಾರಿಗಾದ್ರೂ ಹೀಗೆ ಬರ್ತ್ಡೇಸ್ ಎಲ್ಲ ಇದ್ರೆ ಟ್ರೈ ಮಾಡ್ಬೋದಲ್ಲ. ಸಿಂಪಲ್. ಹೌದು, ಸರ್ಪ್ರೈಸ್ ಕೊಡ್ಬೋದು. ಕ್ಯೂಟ್ ಲಿಟಲ್ ಕೇಕ್ ಕೊಡ್ಬೋದಲ್ಲ. ಸುಮ್ಮನೆ ನೀವು 500-700 ಎಲ್ಲ ಖರ್ಚು ಮಾಡೋದು ಮನೆಯಲ್ಲೇ ಮಾಡಿ. ಹೋಮ್ಮೇಡ್ ಕೇಕ್ಸ್. ಹೌದು, ಈಗ ಕೇಕ್ ಓನರ್ಸ್ನವರೆಲ್ಲ ನಮಗೆ ಬೈತಿರ್ಬೋದು ಅಂತ ಇವಳು ಎಂತ ಐಡಿಯಾ ಕೊಡೋದು ಅಂತ. ಬಟ್ ಸ್ಟಿಲ್ ನೋ ಪ್ರಮೋಷನ್. ಹೌದು, ಇಫ್ ಯು ಲೈಕ್ ಹೋಮ್ ಬೇಕ್ಡ್ ಕೇಕ್, ಅದು ಕ್ಯೂಟ್ ಜೆಸ್ಚರ್ ಅಲ್ಲ. ಟ್ರೆಂಡಿಂಗ್ ಕೇಕ್ಸ್ ಅಲ್ವಾ, ಸೊ ಯು ಕ್ಯಾನ್ ಟ್ರೈ ಇಟ್. ಟ್ರೈ ಮಾಡ್ಬೋದು. ತುಂಬ ಒಳ್ಳೆ ಬಂದಿದೆ. ನನಗೆ ಅಂತ ಇಷ್ಟ ಆಯ್ತು. ನಿಮಗೂ ಇಷ್ಟ ಆಯ್ತಾ? ನಂಗೆ ಇಷ್ಟ ಆಯ್ತು. ಇವ್ರು ಆ್ಯಕ್ಚುಲಿ ಯಾವುದನ್ನು ಒಳ್ಳೇದುಂಟು ಅಂತ ಹೇಳಲ್ಲ. ಸೊ ಹೇಳಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಗುಡ್. ಬಟ್ ಇಟ್ಸ್ ರಿಯಲಿ 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 ಗುಡ್. ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಲ್ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.